ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಣ್ಣ ಕಂಗ್ರಾಟ್ಸ್ ಅಣ್ಣ ಅಂತಾನೆ ಮೈ ಕಂಟಿ, ಇನ್ಮೇಲೆ ಓನರ್ ಕಣೋ ನೀನು, ಕಂಗ್ರ್ಯಾಚುಲೇಷನ್ಸ್ ಅಂತ ಹರಿ ಶೇಕ್ ಹ್ಯಾಂಡ್ ಮಾಡ್ತಾನೆ. ಕಂಟಿ, ತುಂಬ ಖುಷಿ ಆಗ್ತಿದೆ ಕಣೋ, ಖುಷಿಯಾಗುವಂಥ ವಿಷಯ ಹೇಳೋಕೆ ಯಾಕೋ ಅಷ್ಟೊಂದು ಸಂಕೋಚ ಪಡ್ತಿದ್ದೆ. ಸರಿ, ಲೀಸ್ ಅಮೌಂಟ್ ಎಷ್ಟಂತೆ ಅಂತಾನೆ ಮುತ್ತು. 3 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋಬೋದಂತೆ ಅಣ್ಣ. 3 ಲಕ್ಷ ಕೊಟ್ಟರೆ ಸಾಕು, ಗ್ಯಾರೇಜ್ ಒಳಗಡೆ ಇರೋ ಮೆಟೀರಿಯಲ್ಸ್ ಎಲ್ಲ ಹಾಗೆ ಕೊಡ್ತೀನಿ ಅಂತಂದರು ಅಂತಾನೆ ಕಂಟಿ. 3 ಲಕ್ಷ ಸರಿ, ಒಳ್ಳೇದಾಯ್ತಲ್ಲ, ಮಾಡೋಣ ಬಿಡು ಅಂತಾನೆ ಮುತ್ತು. ಹಾಗಲ್ಲಣ್ಣ, ಓನರ್ ಹೇಳಿದ್ದು ಏನೋ ಒಳ್ಳೆ ವಿಷಯನೇ, ಆದರೆ 3 ಲಕ್ಷ ಅಡ್ಜಸ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲವಲ್ಲ ಅಂತಾನೆ ಕಂಟಿ. ನೀನು ಓನರ್ ಆಗ್ತೀಯ ಅಂದರೆ 3 ಲಕ್ಷ ಎಲ್ಲ ಜುಜುಬಿ ಕಣೋ ಅಂತಾನೆ ಹರಿ. ಹೌದು ಕಂಟಿ, ಇದು ಒಳ್ಳೆ ಆಪರ್ಚುನಿಟಿ, ಮಿಸ್ ಮಾಡ್ಕೋಬೇಡ. ಇವಾಗ ಲೀಸ್ಗೆ ಹಾಕ್ಕೊಂಡ್ರೆ ಮುಂದೆ ಏನಾದರೂ ಓನಾಗಿ ಮಾಡೋದಕ್ಕೆ ದಾರಿ ಸಿಗುತ್ತೆ ಅಂತಾಳೆ ಚಂದನ. ಅದೆಲ್ಲ ಓಕೆ ಅತ್ತಿಗೆ, ಈಗ ಇರೋ ಪರಿಸ್ಥಿತಿಗೆ 3 ಲಕ್ಷ ಕಮ್ಮಿ ಅಮೌಂಟ್ ಏನೂ ಅಲ್ಲ. ಮುತ್ತು ಅಣ್ಣನ ಮದುವೆ ಖರ್ಚು ಬೇರೆ ಇದೆ, ಅದನ್ನು ಬಿಟ್ಟು ಇದಕ್ಕೆ ಎಲ್ಲಿಂದ ಅಂತ ತರೋದು, ನನಗೆ ಯಾವುದು ಬೇಡ ಅಂತ ಅನಿಸ್ತಿದೆ ಅಂತಾನೆ ಕಂಟಿ. ಆಗ ಮುತ್ತು, ಕಂಟಿ ಏನು ನೀನು, ತಮ್ಮ ಸ್ವಂತ ಗ್ಯಾರೇಜ್ಗೆ ಓನರ್ ಆಗ್ತೀನಿ ಅಂದರೆ ಅದಕ್ಕಿಂತ ಖುಷಿ ವಿಷಯ ಬೇಕಾ ಏನು? ಇದು ಮದುವೆನ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರಾಯ್ತು, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಹೇಳೋದನ್ನು ಕೇಳು, ಓನರ್ ಹತ್ರ ಹೋಗಿ ಮಾತಾಡು ಅಂತಾನೆ ಮುತ್ತು. ಕಂಟಿ, ಒಳ್ಳೇದಾಗ್ತಿದೆ ಅನ್ನುವಾಗ ಈ ತರಹ ಗೊಂದಲಗಳು ಆಗೋದು ಸಹಜ, ಅದನ್ನೆಲ್ಲ ನಾವೇ ಮುಂದೆ ನಿಂತ್ಕೊಂಡು ನಿಭಾಯಿಸಬೇಕು. ದುಡ್ಡಿಲ್ಲ ಅಂತ ಹಿಂಜರಿಯೋದು ಬೇಡ, ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಸೇರಿದರೆ 3 ಲಕ್ಷ ಅನ್ನೋದು ದೊಡ್ಡ ವಿಷಯ ಅಲ್ಲ ಅಂತಾಳೆ ಚಂದನ. ಅತಿಗೆ, ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ ಅಂತಾನೆ ಕಂಟಿ. ನೀವು ಹಾಗೆ ಹೇಳ್ತೀರಾ, ನಾನೇನು ಈ ಮನೆಯವಳೇ ಅಂದ್ಕೊಂಡಿದ್ದೆ, ಆದರೆ ನಾನು ದೂರದವಳು, ನಿಮ್ಮ ಮಾತಿನ ಅರ್ಥ ಅದೇ ತಾನೇ ಅಂತಾಳೆ ಚಂದನ. ಅಯ್ಯೋ ಹಾಗಲ್ಲ ಅತ್ತಿಗೆ, ತಪ್ಪಾಗಿ ತಿಳ್ಕೊಬೇಡಿ, ನಾನು ಹಾಗೆ ಹೇಳಿಲ್ಲ ಅಂತಾನೆ ಕಂಟಿ. ಕಂಟಿ, ಇಲ್ಲಿ ನಾವೆಲ್ಲ ಒಂದೇ ಅಂದಾಗ ನಮಗೆ ಇಲ್ಲಿ ಯಾವ ತೊಂದರೆನೂ ಆಗಲ್ಲ, ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ನಮಗೂ ಖುಷಿನೇ ಅಲ್ವಾ ಅಂತಾಳೆ ಚಂದನ. ಹೌದು ಕಣೋ ಕಂಟಿ, ನಾನು ನಮ್ಮ ಓನರ್ ಹತ್ರ ಮಾತಾಡಿ ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಇಸ್ಕೊತೀನಿ, ಎಕ್ಸ್ಟ್ರಾ ಟ್ರಿಪ್ ಮಾಡಿದ್ರಾಯ್ತು ಬಿಡು ಅಂತಾನೆ ಹರಿ. ಹಾಂ, ನಾನು ಆಫೀಸಲ್ಲೇ ಅಡ್ವಾನ್ಸ್ ಕೇಳ್ತೀನಿ, ಖಂಡಿತ ಕೊಡ್ತಾರೆ ಅಂತಾಳೆ ಚಂದನ. ನಾನು ಇಂಜಿನಿಯರ್ ಹತ್ರ ಮಾತಾಡ್ತೀನಿ ಕಣೋ, ಎಲ್ಲ ಸರಿ ಹೋಗುತ್ತೆ ಅಂತಾನೆ ಮುತ್ತು. ಅಣ್ಣ, ನಿನಗೆ ದುಡ್ಡು ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಆದರೂ ನೀನು ಓನರ್ ಆಗೋದಕ್ಕೆ ನನ್ನೊಂದು ಚಿಕ್ಕ ಸಹಾಯ ಅಂತ ಚಿನ್ನದ ಚೈನ್ನ ಕೊಡ್ತಾನೆ ಮೈ. ಏನು ಮೈ ಕಂಟಿ, ಅಣ್ಣ ನೀನು ಇಟ್ಕೊಳ್ಳೋಣ ಅಂತಾನೆ ಮೈ. ಬೇಡ ಮೈ ಅಂತಾನೆ ಕಂಟಿ. ಮೈ, ಅದನ್ನು ನೀನು ಹುಟ್ಟಿದ ಹಬ್ಬಕ್ಕೆ ಅಂತ ಕೊಟ್ಟಿರೋದು, ಅದನ್ನು ನೀನೇ ಹಾಕೋ. ಕಂಟಿ, ಕೊಡು ಅದನ್ನು ವಾಪಸ್ಸು, ಇಸ್ಕೋ ಸುಮ್ಮನೆ, ಇದನ್ನೆಲ್ಲ ನಾವು ನೋಡ್ಕೋತೀವಿ ಕಣೋ ಅಂತಾನೆ ಮುತ್ತು. ಕಂಟಿ, ಅದೇನು ಗ್ಯಾರೇಜ್ ಮಾಡಬೇಕು ಅಂತಿದ್ಯಾ ಅದನ್ನು ಮಾಡು, ದುಡ್ಡಿನ ವಿಷಯನ ನಮಗೆ ಬಿಡು ಸರಿನಾ, ನೀನು ಮೊದಲು ಗ್ಯಾರೇಜ್ ಓನರ್ ಆಗಬೇಕು, ಅದೇ ನಮಗೆ ಖುಷಿ ಅಂತಾನೆ ಮುತ್ತು. ನಮ್ಮ ಗಂಧದ ಗುಡಿಗೆ ಒಳ್ಳೆ ಟೈಮ್ ಬರ್ತಿದೆ, ಇನ್ಮೇಲೆ ಕಂಟಿ ಆ ಗ್ಯಾರೇಜಲ್ಲಿ ಬರೀ ಮೆಕ್ಯಾನಿಕ್ ಅಲ್ಲ, ಗ್ಯಾರೇಜ್ ಓನರ್ ಅಂತಾಳೆ ಚಂದನ. ಕಂಟಿ ಹೇಳ್ತಾನೆ, ಯಾಕೋ ಏನಾಯಿತು ಅಂತಾನೆ ಮುತ್ತು. ಅಣ್ಣ ಅಂತ ಕಂಟಿ ಎಲ್ಲರನ್ನ ತಪ್ಕೋತಾನೆ. ಈಚೆ ಹರಿ ರೂಮ್ ಒಳಗಡೆ ಇರೋ ಚಂದನನ ಹೊರಗಡೆಯಿಂದ ಚಂದನ ಅವರೇ ಅಂತ ಕರೀತಾ, ಹೇಗಾದರೂ ಮಾಡಿ ಗಿಫ್ಟನ್ನು ಅವರಿಗೆ ಕೊಡಬೇಕಲ್ಲಪ್ಪ, ಕೊಟ್ಟರೆ ಅವರು ತಗೋತಾರೋ ಇಲ್ಲ ಮುಖದ ಮೇಲೆ ಎಸೆದು ಹೋಗ್ತಾರೋ ಒಂದು ಗೊತ್ತಾಗ್ತಿಲ್ಲ, ಏನಪ್ಪ ಮಾಡಲಿ ಅಂತಾನೆ. ಆಗ ಚಂದನ ಬಂದು, ಹರಿಯವರೇ ಏನು ಕರೆದು ಸುಮ್ಮನೆ ನಿಂತಿದ್ದೀರಾ ಅಂತಾಳೆ. ಚಂದನ, ಅದು ನಿಮಗೆ ತುಂಬ ಹೆಲ್ಪ್ ಮಾಡಿದಿರಾ, ನನ್ನ ತಪ್ಪನ್ನೆಲ್ಲ ಮುಂದೆ ನಿಂತು ಸರಿ ಮಾಡಿದಿರಾ, ನಿಮಗೇನಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತು, ಅದಕ್ಕೆ ಈ ಪರ್ಫ್ಯೂಮ್ ಬಾಟ್ಲ ಅಂತ ಹರಿ ಚಂದನಗೆ ಕೊಡ್ತಾನೆ. ಏನು ಪರ್ಫ್ಯೂಮ್ ಬಾಟ್ಲ, ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮನ್ನು ಸುಮ್ಮನೆ ಬಿಟ್ಟಿರೋದೇ ಹೆಚ್ಚು, ಅಂಥದ್ರಲ್ಲಿ ಇದು ಬೇರೆ ಅಂತ ಪರ್ಫ್ಯೂಮ್ನ ತೆಗೆದು ಬಿಸಾಕ್ತಾ ಹಳೆ ಚಂದನ. ಅಯ್ಯಯ್ಯೋ ಮೇಡಮ್ ಅಂತಾನೆ ಹರಿ. ಅಷ್ಟಕ್ಕೂ ಅದನ್ನೆಲ್ಲ ತಂದು ಕೊಡೋದಕ್ಕೆ ನೀವು ಯಾರು, ಎಷ್ಟು ಧೈರ್ಯ ಇದ್ದರೆ ನನಗೆ ಪರ್ಫ್ಯೂಮ್ ತಂದು ಕೊಡ್ತೀರಾ ಅಂತಾಳೆ ಚಂದನ. ಅದು ಹಾಗಲ್ಲ ಮೇಡಮ್ ಅಂತಾನೆ ಹರಿ. ಚಂದನ ನಾನ್ ಸ್ಟಾಪಾಗಿ ಬೈತಾನೆ ಇರ್ತಾಳೆ. ಆಗ ಹರಿ, ಅಯ್ಯೋ ನಿಲ್ಲಿಸಿ ಸಾಕು ಮೇಡಮ್ ಅಂತ ಕೂಗ್ತಾನೆ. ಆಗ ಅಲ್ಲಿ ಯಾರೂ ಇರೋದಿಲ್ಲ, ಅದು ಅವ್ನ ಕನಸಾಗಿರುತ್ತೆ. ಅಬ್ಬಾ ಕನಸೇ ಇಷ್ಟು ಭಯಂಕರ ಆಗಿದೆ, ಇನ್ನೇನಾದರೂ ನಿಜ ಆಗಿಬಿಟ್ರೆ, ಪ್ರೆಸೆಂಟೇಷನ್ ಕರೆಕ್ಟಾಗಿದ್ದರೆ ಪ್ರಾಜೆಕ್ಟ್ ಓಕೆ ಆಗುತ್ತೆ, ಯಾವುದಕ್ಕೂ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡೋಣ, ನಾನು ಇಲ್ಲಿರ್ತೀನಿ, ಚಂದನ ಅವರು ಆ ಕಡೆ ಇಲ್ಲಿಂದ ಬರ್ತಾರೆ. ಮೇಡಮ್, ನಾನು ನಿಮ್ಗೆ ಏನೋ ಒಂದು ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ ಹರಿ. ಹೌದಾ ಹರಿಯವರೇ, ಏನು ಕೊಡಬೇಕು ಅಂದ್ಕೊಂಡಿದ್ದೀರಾ ಅಂತ ಚಂದನ ಥರ ಮಾತಾಡ್ತಾನೆ ಹರಿ. ಅದು ನಾನು ನಿಮಗೆ ಕೊಟ್ಟರೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಂತಾನೆ ಹರಿ. ಅದೇ ಹರಿಯವರೇ, ಅದೇನು ಕೊಡಬೇಕು ಅಂದ್ಕೊಂಡಿದ್ದೀರಾ ಹೇಳಿ ಅಂತ ಚಂದನ ಥರ ಮಾತಾಡ್ತಾನೆ ಹರಿ. ಅದು ನಾವು ಕೋಪ ಮಾಡ್ಕೋಬಾರ್ದು, ಬೇಜಾರಾಗಬಾರ್ದು ಅಂತಾನೆ ಹರಿ. ಅಯ್ಯೋ ಇಲ್ಲ ಹರಿಯವರೇ, ನಾನು ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಹೇಳಿ ಅಂತ ಚಂದನ ಥರ ಮಾತಾಡ್ತಾನೆ ಹರಿ. ನಿಜವಾಗ್ಲೂ ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ, ಅದು ನಿಮಗೋಸ್ಕರ ಈ ಗಿಫ್ಟ್ ತಂದಿದ್ದೀನಿ ತಗೊಳ್ಳಿ ಅಂತಾನೆ ಹರಿ. ಅಯ್ಯೋ ಹರಿಯವರೇ, ಇದು ನನಗೋಸ್ಕರ ತಂದಿದ್ದ, ನನಗೆ ತುಂಬ ಖುಷಿ ಆಗ್ತಿದೆ, ಥ್ಯಾಂಕ್ ಯು ಸೋ ಮಚ್
ಅಂತ ಚಂದನ ಥರ ಮಾತಾಡ್ತಾನೆ ಹರಿ. ಮೇಡಮ್ ನಿಜವಾಗ್ಲೂ ನಿಮಗೆ ಖುಷಿ ಆಯಿತಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹರಿ ಹೇಳುವಾಗ, ಹರಿಯವರೇ ಏನು ಮಾಡ್ತಿದ್ದೀರಾ ಅಂತ ಚಂದನ ಬರ್ತಾಳೆ. ಏನಿಲ್ಲ ಮೇಡಮ್ ಅಂತಾನೆ ಹರಿ. ಅಲ್ಲ ಒಬ್ಬೊಬ್ಬರೇ ಮಾತಾಡಿಕೊಂಡು ಏನೋ ಆ್ಯಕ್ಟಿಂಗ್ ಮಾಡ್ತಿದ್ರಿ ಅಂತಾಳೆ ಚಂದನ. ಅದೆಲ್ಲ ಏನೂ ಇಲ್ಲ ಮೇಡಮ್ ಅಂತಾನೆ ಹರಿ. ಏನಿಲ್ವಾ? ಸರಿ ಅಂತ ಚಂದನ ಹೊಡ್ತಾಳೆ. ಅಯ್ಯೋ ಮೇಡಮ್, ನಾನು ನಿಮಗೆ ಏನೋ ಕೊಡಬೇಕಿತ್ತು, ನೀವು ಕೊಟ್ಟರೆ ಬೈಯಲ್ಲ ತಾನೆ ಅಂತಾನೆ ಹರಿ. ಇಲ್ಲ ಹೇಳಿ ಅಂತಾಳೆ ಚಂದನ. ಅದು ನಿಮಗೋಸ್ಕರ ಏನೋ ತೊಗೊಂಡು ಬಂದಿದ್ದೀನಿ, ತಗೊಳ್ಳಿ ಅಂತ ಬರೀ ಕೈನ ಮುಂದೆ ಮಾಡಿ ಕೆಳಗಡೆ ನೋಡ್ತಾನೆ ಹರಿ. ಏನಿದೆ ಅಂತಾಳೆ ಚಂದನ. ಅಯ್ಯೋ ಇದೆ ಅಂತ ಇನ್ನೊಂದು ಕೈನಲ್ಲಿರೋ ಗಿಫ್ಟನ್ನು ಕೊಡ್ತಾನೆ ಹರಿ. ಏನಿದೆ ಇದರಲ್ಲಿ ಅಂತ ಪರ್ಫ್ಯೂಮ್ನ ನೋಡಿ, ಅರೆ ಪರ್ಫ್ಯೂಮ್ ಬಾಟ್ಲು ಅಂತ ಖುಷಿ ಆಗ್ತಾಳೆ ಚಂದನ. ನಿಮಗೆ ನಿಜವಾಗ್ಲೂ ಖುಷಿ ಆಯಿತಾ? ಕೋಪ ಗೀಪ ಮಾಡ್ಕೊಳ್ಳಲ್ವಾ ಅಂತಾನೆ ಹರಿ. ಯಾಕೆ ಕೋಪ ಮಾಡ್ಕೋಬೇಕಿತ್ತಾ ಅಂತಾಳೆ ಚಂದನ. ಇಲ್ಲ ಇಲ್ಲ ಬೇಡ ಬೇಡ, ಖುಷಿ ಆಯಿತು ಅಲ್ಲ ಅಷ್ಟು ಸಾಕು ಅಂತಾನೆ ಹರಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಪರ್ಫ್ಯೂಮ್ ಬಾಟ್ಲು ತಗೋಬೇಕು ಅಂದ್ಕೊಂಡಿದ್ದೆ, ನೋಡಿದರೆ ನೀವೇ ತಂದಿದ್ದೀರಾ, ಥ್ಯಾಂಕ್ ಯು ಅಂತಾಳೆ ಖುಷಿಯಿಂದ ಹೋಗ್ತಾಳೆ ಚಂದನ. ಥ್ಯಾಂಕ್ಸ್ ದೇವ್ರೆ, ಕೆಲವೊಂದು ಸಲ ಅಂದ್ಕೊಳ್ಳೋದೇ ಒಂದಾಗುತ್ತೆ, ಅದರಲ್ಲೂ ಒಳ್ಳೆಯದೇ ಆಗುತ್ತೆ ಅಂತಾರಲ್ಲ, ಇದೇ ಇರಬೇಕು ಹರಿ, ನಿನ್ನ ಲವ್ ಸಕ್ಸಸ್ ಆಗುತ್ತೆ ಅಂತಾನೆ ಹರಿ. ಈಚೆ ಮೈ ಕಾಲೇಜಿಗೆ ಹೊರಟು ಕನ್ನಡಿ ಮುಂದೆ ನಿಂತಿರುವಾಗ ಕಂಠಿ ಬಂದು ಅವನ ಹತ್ರ, ಮೈ ಸೈಡ್ಗೆ ಹೋಗೋ, ನನಗೆ ಟೈಮ್ ಆಗ್ತಿದೆ, ಆಲ್ರೆಡಿ ಕಸ್ಟಮರ್ಸ್ ಬರ್ತಿದ್ದೀನಿ ಅಂದರು ಅಂತಾನೆ ಕಂಠಿ. ಆಗ ನಟರಾಜ ಬಂದು, ಲೇ ನೀವೆಷ್ಟೇ ಕನ್ನಡಿಲಿ ಮುಖ ನೋಡಿಕೊಂಡ್ರು ನಿಮ್ಮ ಫೇಸ್ ಕಟ್ ಏನೂ ಬದಲಾಗಲ್ಲ ಕಣ್ರೋ ಅಂತಾರೆ. ಎಷ್ಟೇ ಆದರೂ ನಿಮ್ಮದೇ ಪ್ರಿಂಟ್ ಅಲ್ವಾ, ಅದಕ್ಕೆ ಸೇಮ್ ಟು ಸೇಮ್ ಅಂತಾನೆ ಹರಿ. ಏಯ್ ನನ್ನ ಮುಖಕ್ಕೆ ಏನಾಗಿದೆ, ಯಾರು ತಿಳಿಯರು ನನ್ನ ಬಲಭುಜದ ಪರಾಕ್ರಮ ಅಂತಾರೆ ನಟರಾಜ. ಅಣ್ಣ ಈಗ ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಿದ್ಯಾ, ಇವಾಗ ನೀನೇ ಗ್ಯಾರೇಜ್ ಓನರ್ ಅಲ್ವಾ, ನಿಧಾನ ಹೋಗಿ ಮಾಡು ಅಂತಾನೆ ಮಯಿ. ನಾವು ಯಾವುದೋ ಒಂದು ಅಂಗಡಿನೋ ಬಿಸ್ನೆಸ್ನೋ ಶುರು ಮಾಡಿದ್ವಿ, ಓನರ್ ಆಗಿಬಿಟ್ವಿ ಅನ್ನೋ ಕಾರಣಕ್ಕೆ ಯಾವಾಗ ಹೋದರೂ ಆಗುತ್ತೆ ಅನ್ಕೋಬಾರ್ದು. ದೊಡ್ಡವರು ಹೇಳಿಲ್ವಾ, ಆಳಾಗಬಲ್ಲನು ಅರಸನಾಗಬಲ್ಲ ಅಂತ, ಅದಕ್ಕೆ ಯಾವುದೇ ಕೆಲಸ ಆಗಿರಲಿ ಶ್ರದ್ಧೆ ಸಮಯ ಪ್ರಜ್ಞೆ ತುಂಬ ಮುಖ್ಯ ಅಂತಾನೆ ಮುತ್ತು. ಕಂಠಿ ರೆಡಿ ಆದ್ರಾ ಅಂತಾಳೆ ಚಂದನ. ಹಾಂ ಹೊರಡ್ತೀನಿ ಅಣ್ಣ ಬಾಯ್ ಅಂತ ಕಂಠಿ ಹೋಗುವಾಗ, ಒಂದು ನಿಮಿಷ ಇರಿ ಎಲ್ಲರೂ ಬನ್ನಿ ಅಂತ ಚಂದನ ಹೋಗ್ತಾಳೆ. ನಂತರ ದೇವರಿಗೆ ಆರತಿ ಮಾಡಿ ಎಲ್ರಿಗೂ ಆರತಿನ ಕೊಟ್ಟು ಕಂಠಿಗೆ ಹಣೆಗೆ ಕುಂಕುಮ ಇಟ್ಟು, ಕಂಠಿ ಇವತ್ತಿಂದ ನಿಮ್ಮ ಹೊಸ ಜೀವನ ಶುರು ಆಗ್ತಿದೆ, ಇವತ್ತು ನೀವು ಇಡ್ತಾ ಇರೋ ಹೆಜ್ಜೆ ನಿಮ್ಮನ್ನು ತುಂಬ ಎತ್ತರಕ್ಕೆ ಕಂಡು ಹೋಗುತ್ತೆ, ಸ್ವೀಟ್ ತಗೊಳ್ಳಿ ಅಂತ ಚಂದನ ಹೇಳ್ತಾಳೆ. ಅತ್ತಿಗೆ ಇನ್ನೂ ಮಾತಾಡಿದ್ದೀನಿ ಅಷ್ಟೇ, ಓನರ್ ಆಗಿಲ್ವಲ್ಲ ಇದೆಲ್ಲ ಅಂತಾನೆ ಕಂಠಿ. ಇವಾಗ ಆಗ್ತಿದ್ದೀರಾ ಅಂದ್ಕೊಳ್ಳಿ, ಒಳ್ಳೆಯದಾಗಲಿ ಕಂಠಿ, ನಿಮ್ಮ ಜೀವನದಲ್ಲಿ ನೀವು ಎತ್ತರಕ್ಕೆ ಬೆಳೀರಿ, ಈ ಶ್ರೀಗಂಧದ ಗುಡಿಗೆ ಒಳ್ಳೆಯ ಹೆಸರನ್ನು ತಂದುಕೊಡಿ, ಮೊದಲು ಸ್ವೀಟ್ ತಗೊಳ್ಳಿ ಅಂತ ಕಂಠಿಗೆ ಸ್ವೀಟ್ನ ಬಾಯಿಗೆ ಹಾಕ್ತಾಳೆ ಚಂದನ. ಹರಿನೂ ಸ್ವೀಟ್ನ ತಿನ್ನಿಸ್ತಾನೆ. ಕಂಠಿ ಅಳ್ತಾನೆ. ಈ ಸಮಯದಲ್ಲಿ ಅಳಬಾರ್ದು ನೀನು, ಯಾವಾಗಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಸರಿನಾ ಅಂತಾನೆ ಮುತ್ತು. ಕಂಠಿ ಹರಿನ ತಪ್ಕೋತಾನೆ. ಒಳ್ಳೇದಾಗಲಿ ಅಂತಾನೆ ಮುತ್ತು. ಕಂಠಿ ಕಾಲಿಗೆ ಬೀಳಕ್ಕೆ ಹೋಗ್ತಾನೆ. ಏಯ್ ಮೊದಲು ಅಪ್ಪನ ಕಾಲಿಗೆ ನಮಸ್ಕಾರ ಮಾಡು ಹೋಗು ಅಂತಾನೆ ಮುತ್ತು. ಕಂಠಿ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಜಯಶೀಲನಾಗಿ ಬಾ ಮಗನೆ ಅಂತಾರೆ ನಟರಾಜ. ಆಲ್ ದಿ ಬೆಸ್ಟ್ ಕಣೋ ಅಂತ ಹರಿ ತಪ್ಕೋತಾನೆ. ಥ್ಯಾಂಕ್ ಯು ಅಂತಾನೆ ಹರಿ. ಹರಿಯಣ್ಣ ನಮ್ಮ ಗ್ಯಾರೇಜ್ ಓನರ್ ಆವಾಗಲೇ ಕನ್ನಡಿ ಹತ್ರ ಅರ್ಜೆಂಟಾಗಿ ಹೊರಡಬೇಕು ಅಂತಿದ್ರು, ಇವಾಗ ನೋಡು ಎಷ್ಟು ಆರಾಮಾಗಿ ನಗ್ನಗ್ತಾ ನಿಂತಿದ್ದಾನೆ ಅಂತಾನೆ ಮೈ. ಸರಿ ಅದಕ್ಕೆ ಹೋಗ್ಬರ್ತೀನಿ ಅಂತ ಎಲ್ರಿಗೂ ಹೇಳಿ ಕಂಠಿ ಹೋಗ್ತಾನೆ. ಈಚೆ ಚಂದನ ಆಫೀಸಲ್ಲಿ ಬಾಸ್ ಮುಂದೆ ಕೂತಿರ್ತಾಳೆ. ಫೈಲ್ ತಗೊಳ್ಳಿ ಅಂತ ಚಂದನಗೆ ತರುಣ್ ಕೊಡ್ತಾನೆ. ಇಷ್ಟೊಂದು ದೊಡ್ಡ ಪ್ರಾಜೆಕ್ಟಾ ಅಂತಾಳೆ ಚಂದನ. ಎಸ್, ಈ ಡಿಸೈನ್ ಹೇಗಿರಬೇಕು ಅಂದರೆ ಅರಮನೆ ರೀತಿ ಇರಬೇಕು, ಒಳಗಡೆ ಇಂಡೋರ್ ಗೇಮ್ಸ್ ಇರಬೇಕು, ಔಟ್ಡೋರ್ ಗೇಮ್ ಇರಬೇಕು, ಒಂದು ಪ್ರೈವೇಟ್ ಮಿನಿ ಥಿಯೇಟ್ರ್ ಇರಬೇಕು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಒಳಗಡೆ ಹೋದವರು ಹೊರಗಡೆ ಹೋಗೋದಕ್ಕೆ ಮನಸ್ಸು ಮಾಡಲೇಬಾರ್ದು, ಎಲ್ಲ ವ್ಯವಸ್ಥೆಗಳು ಇರಬೇಕು ಅಂತಾನೆ ತರುಣ್. ಸರ್ ನೀವು ನನಗೆ ಈ ಪ್ರಾಜೆಕ್ಟ್ ಬಗ್ಗೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದರೆ ಏನೋ ಕಾರಣ ಇರಬೇಕು, ಅದೇನು ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್. ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಎಕ್ಸ್ಪೀರಿಯೆನ್ಸ್ ಇರಬೇಕಲ್ವ ಸರ್. ಈ ಪ್ರಾಜೆಕ್ಟ್ ಬಗ್ಗೆ ನನಗೂ ತಿಳ್ಕೊಬೇಕು ಅನ್ನಿಸ್ತಿದೆ. ಇದನ್ನು ಯಾರಿಗೆ ಕೊಡ್ತಿದ್ದೀರಾ ಸರ್, ಇದನ್ನು ಯಾರು ಹ್ಯಾಂಡ್ಲ್ ಮಾಡ್ತಿದ್ದಾರೆ ಸರ್, ನನಗೂ ಹೇಳಿ ಸರ್, ನಾನು ಅವ್ರ ಜೊತೆಗಿರ್ತೀನಿ, ನನಗೂ ಸ್ವಲ್ಪ ತಿಳ್ಕೊಳ್ಳೋಕ್ಕಾಗುತ್ತೆ ಅಂತಾಳೆ ಚಂದನ. ಈ ಪ್ರಾಜೆಕ್ಟ್ ಯಾರು ಹ್ಯಾಂಡ್ಲ್ ಮಾಡ್ತಾರೋ ಅವ್ರ ಜೊತೆ ನೀವು ಇರೋದು ಬೇಡ ಅಂತಾನೆ ತರುಣ್. ಯಾಕೆ ಸರ್ ಅಂತಾಳೆ ಚಂದನ. ಯಾಕಂದರೆ ಈ ಪ್ರಾಜೆಕ್ಟ್ ಮಾಡ್ತಿರೋದು ನೀವೇ ಅಂತಾನೆ ತರುಣ್. ಸರ್ ಅಂತ ಆಶ್ಚರ್ಯದಿಂದ ನೋಡ್ತಾಳೆ ಚಂದನ. ಸರ್ ನಾನಾ ಅಂತಾಳೆ. ಹೌದು ಅಂತಾನೆ ತರುಣ್. ಹಾಗಲ್ಲ ಸರ್, ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ನ ನಾನು ಹೇಗೆ ಅಂತ ಚಂದನ ಹೇಳುವಾಗ, ಯಾಕೆ ಚಂದನ ಅವರೇ ಭಯ ಆಗ್ತಿದೆಯಾ ಅಂತಾನೆ ತರುಣ್. ಅಲ್ಲ ಸರ್, ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಾನು ಹೇಗೆ ಅಂತಾಳೆ ಚಂದನ. ಅಲ್ಲ ನಾವೇನು ಮನೆ ಕಟ್ಟಿ ಅಂತ ಇದ್ದೀನ, ಜಸ್ಟ್ ಡಿಸೈನ್ ತಾನೇ, ಮಾಡಿ ಹೇಗಿರುತ್ತೆ ಅಂತ ನೋಡೋಣ. ಇನ್ಫ್ಯಾಕ್ಟ್ ಈ ಥರ ಹೈ
ವ್ಯಾಲ್ಯೂ ಪ್ರಾಜೆಕ್ಟ್ನ ನಾನು ಯಾರಿಗೂ ಕೊಟ್ಟಿದ್ದೇ ಇಲ್ಲ. ಬಟ್ ಏನೋ ಗೊತ್ತಿಲ್ಲ, ನಿಮ್ಮ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಈ ಪ್ರಾಜೆಕ್ಟಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ನನಗನ್ನಿಸ್ತಿದೆ ಅಂತಾನೆ ತರುಣ್. ಸರ್, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಕಡೆ ಖುಷಿನೂ ಆಗ್ತಿದೆ, ಇನ್ನೊಂದು ಕಡೆ ಭಯನೂ ಆಗ್ತಿದೆ ಅಂತಾಳೆ ಚಂದನ ಏನಾದರೂ ಮಾತಾಡಿ ಅಂತಾನೆ ತರುಣ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಚಂದನ. ಯು ವೆಲ್ಕಮ್ ಅಂತಾನೆ ತರುಣ್. ನನ್ನನ್ನು ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಕೊಡ್ತಿದ್ದೀರಾ. ಐ ವಿಲ್ ಡು ಮೈ ಬೆಸ್ಟ್ ಅಂತಾಳೆ ಚಂದನ. ಗುಡ್ ಅಂತಾನೆ ತರುಣ್. ಸರಿ ಸರ್, ನಾನು ಹೊರಡ್ತೀನಿ ಅಂತ ಚಂದನ ಹೋಗ್ತಾಳೆ. ನಂತರ ತಾನು ಕೆಲಸ ಮಾಡೋ ಚೇಂಬರ್ಗೆ ಬರ್ತಾಳೆ. ಆಗ ಅವಳ ಫ್ರೆಂಡ್ ಮಾನಸ, ಏನು ಚಂದನ ಇಷ್ಟೊಂದು ಖುಷಿಯಾಗಿದೆಯಾ ಅಂತಾಳೆ. ಮಾನಸ, ತರುಣ್ ಸರ್ ಈ ಪ್ರಾಜೆಕ್ಟ್ನ ನನಗೆ ಡಿಸೈನ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತಾಳೆ ಚಂದನ. ಓ, ಇದಕ್ಕೆ ಇಷ್ಟು ಎಕ್ಸೈಟ್ ಆಗಿದೆಯಾ, ಕೊಡಿಲಿ ನೋಡೋಣ ಯಾವ ಪ್ರಾಜೆಕ್ಟ್ ಅದು ಅಂತಾಳೆ ಮಾನಸ. ಚಂದನ ಕೊಡ್ತಾಳೆ. ವಾಟ್ ಚಂದನ, 25 crores ಪ್ರಾಜೆಕ್ಟ್ ಇದು. ಇದುವರೆಗೆ ನಮ್ಮ ಕಂಪ್ನಿಯಲ್ಲಿ ಇಷ್ಟು ಕ್ರೋರ್ದು ಯಾವ ಪ್ರಾಜೆಕ್ಟು ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಮಾಡ್ತಿದ್ದೀವಿ. ನಿಜವಾಗ್ಲೂ ಈ ಪ್ರಾಜೆಕ್ಟ್ ತರುಣ್ ಸರ್ ನಿಮಗೆ ಕೊಟ್ರಾ? ಇದುವರೆಗೂ ಇಂಥ ಡಿಸೈನ್ ಎಲ್ಲ ತರುಣ್ ಸರ್ ಒಬ್ಬರೇ ಮಾಡ್ತಿದ್ರು. ಫಸ್ಟ್ ಟೈಮ್ ತರುಣ್ ಸರ್ ಇದನ್ನು ಇನ್ನೊಬ್ಬರಿಗೆ ಕೊಡ್ತಿದ್ದಾರೆ. ನನಗಂತೂ ನಂಬೋಕೆ ಆಗ್ತಿಲ್ಲ ಚಂದನ ಅಂತಾಳೆ ಮಾನಸ. ಆಗ ತರುಣ್ ಬಂದು, ಧಾರಾಳವಾಗಿ ನಂಬೋದು ಮಾನಸ. ನಾನು ಚಂದನ ಅವ್ರ ಮೇಲೆ ಇಟ್ಟಿದ್ದ ನಂಬಿಕೆಯಿಂದನೇ ನಾನು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದು. ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಪೂರ್ತಿ ನಂಬಿಕೆ ಇದೆ ಅಂತಾರೆ. ಶ್ಯೂರ್ ಸರ್ ಅಂತಾಳೆ ಚಂದನ. ನೀವು ಯಾವ ಪರ್ಫ್ಯೂಮ್ನ ಯೂಸ್ ಮಾಡ್ತೀರಾ ಅಂತ ಕೇಳ್ಬೋದಾ ಅಂತಾನೆ ತರುಣ್. ಪರ್ಫ್ಯೂಮಾ ಅಂತಾಳೆ ಚಂದನ. ದಿಸ್ ಈಸ್ ಸೋ ಗುಡ್, ಎಸ್ ಅಂತಾನೆ. ಕ್ಯಾರಿ ಆನ್ ಅಂತ ತರುಣ್ ಹೋಗ್ತಾನೆ. ಏನೇ ಪರ್ಫ್ಯೂಮ್ ಬಗ್ಗೆ ಎಲ್ಲ ಕೇಳ್ತಿದ್ದಾರೆ, ನಾನು ನಿನಗೆ ಅವತ್ತೇ ಹೇಳಿಲ್ವಾ ಅವರಿಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅಂತಾಳೆ ಮಾನಸ. ಸುಮ್ಮನಿರು ಮಾನಸ, ಏನೇನೋ ಮಾತಾಡಬೇಡ. ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಕೊಟ್ಟಿದ್ದಾರೆ, ಅದನ್ನೇ ಹೇಗೆ ಮಾಡೋದು ಅಂತ ನಾನು ಟೆನ್ಷನಲ್ಲಿದ್ದರೆ ನೀನು ಏನೇನೋ ಮಾತಾಡ್ತಿದ್ಯಾ ಅಂತಾಳೆ ಚಂದನ. ಪರ್ಫ್ಯೂಮ್ ಯಾವುದು ಅಂತಾಳೆ ಮಾನಸ. ನಾನು ಪರ್ಫ್ಯೂಮ್ನ ಯೂಸ್ ಮಾಡಲ್ಲ ಅಂತಾಳೆ ಚಂದನ. ಮತ್ತೆ ಸರ್ ಹೇಳಿದ್ದು ಅಂತ ಮಾನಸ ಹೇಳುವಾಗ, ಬೇಡದೇ ಇರೋದನ್ನೆಲ್ಲ ಮಾತಾಡಬೇಡ, ನೀನು ಕೆಲಸ ಮಾಡೋಗು ಅಂತಾಳೆ ಚಂದನ. ಈಚೆ ವೈಭವಿ ಗ್ಯಾರೇಜ್ಗೆ ಬರ್ತಾಳೆ. ಬ್ಯಾಟ್ರಿ ಬ್ರೋ, ಕಂಟಿಯಲ್ಲಿ ಅಂತಾಳೆ. ಅಣ್ಣ ಬರೋಕ್ಕೂ ಮುಂಚೆನೇ ಬಂದುಬಿಟ್ಟಿದ್ದೀರಾ ಅಂತಾನೆ ಬ್ಯಾಟ್ರಿ. ಸುಮ್ಮನೆ ಬಂದೆ ಅಂತಾಳೆ ವೈಭವಿ. ಯಾವಾಗ ಬಂದರೂ ಇದನ್ನೇ ಹೇಳೋದು ಬಿಡಿ ಅಂತಾನೆ ಬ್ಯಾಟ್ರಿ. ಕಂಟಿ ಯಾಕೋ ಇನ್ನೂ ಬಂದಿಲ್ಲ ಅಂತಾಳೆ ವೈಭವಿ. ಅತ್ತಿಗೆ ನಿಮಗೆ ಗೊತ್ತಿಲ್ಲ, ಇಷ್ಟು ದಿನ ಇದ್ದಿದ್ದೆ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ ಅಂತಾನೆ ಬ್ಯಾಟ್ರಿ. ಏನೋ ಲೆಕ್ಕ ಪಕ್ಕ ಅಂದ್ಕೊಂಡು ಸರಿಯಾಗಿ ಹೇಳು ಅಂತಾಳೆ ವೈಭವಿ. ಅತ್ತಿಗೆ, ಇನ್ಮೇಲೆ ನಮ್ಮ ಕಂಟಿ ಅಣ್ಣನ ಕೆರಿಯರ್ ಬೇರೆ. ಇಷ್ಟು ದಿನ ಈ ಗ್ಯಾರೇಜ್ಗೆ ಬರೀ ಮೆಕ್ಯಾನಿಕ್ ಆಗಿದ್ದ, ಇನ್ಮೇಲೆ ಓನರ್ ಅಂತಾನೆ ಬ್ಯಾಟ್ರಿ. ಆಗ ಕಂಟಿ ಬರ್ತಾನೆ. ವೈಭವಿ, ನಾನೇ ನಿನಗೆ ಕಾಲ್ ಮಾಡೋಣ ಅಂತಿದ್ದೆ ಅಂತಾನೆ ಕಂಟಿ. ಯಾಕೆ ಈ ಹಳೆ ಗ್ಯಾರೇಜ್ಗೆ ಓನರ್ ಆಗ್ತಿದ್ದೀನಿ ಅನ್ನೋದಕ್ಕೆ? ಏಯ್, ಈ ಕಿತ್ತೋಗಿರೋ ಗ್ಯಾರೇಜ್ಗೆ ಓನರ್ ಆಗಿ ಏನೋ ಮಾಡ್ತೀಯಾ ಅಂತಾಳೆ ವೈಭವಿ. ಏನತ್ತಿಗೆ, ಮೆಕ್ಯಾನಿಕ್ಕಿನಿಂದ ಓನರ್ ಆಗ್ತಿದ್ದಾನೆ ನಮ್ಮಣ್ಣ, ಇದು ಖುಷಿ ಪಡೋ ವಿಷಯ ಅಲ್ವೇ ಅಂತಾನೆ ಬ್ಯಾಟ್ರಿ. ಏನು ಬ್ಯಾಟ್ರಿ ಬ್ರೋ, ನೀನಿನ್ನೂ ಹಳೆ ಕಾಲದಲ್ಲೇ ಇದೆಯಾ? ಈ ಹಳೆ ಗ್ಯಾರೇಜ್ ಓನರ್ ಹೆಂಡತಿ ಅಂತ ಅನ್ಸ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ದೊಡ್ಡ ಕಾರ್ ಶೋ ರೂಮ್ ಓನರ್ ಹೆಂಡತಿ ಅಂತ ವೈಭವಿ ಅಂತ ಅನ್ಸ್ಕೊಳ್ಳೋಕ್ಕೆ ನನಗಿಷ್ಟ. ನೀನು ಈ ಗ್ಯಾರೇಜ್ ತೊಗೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನಾದರೂ ದೊಡ್ಡದಾಗಿ ಯೋಚನೆ ಮಾಡು, ಚಿಕ್ಕದಾಗಿ ಯೋಚನೆ ಮಾಡಿದರೆ ಇಷ್ಟೇ ಸಿಗೋದು. ನಾನು ಇನ್ನು ಬರ್ತೀನಿ ಅಂತ ವೈಭವಿ ಹೋಗ್ತಾಳೆ. ಆಗ ಕಂಟಿ ಮನೆಯವರೆಲ್ಲ ಸಂಭ್ರಮ ಪಡೋದನ್ನು ಯೋಚನೆ ಮಾಡ್ತಾನೆ. ಈಚೆ ಹರಿ ಗಾಡೀಲಿ ಬರುವಾಗ ಮೈ ಅವ್ರ ಅಮ್ಮ ತರಕಾರಿ ತರ್ತಾ ಇರ್ತಾರೆ. ಆಗ ಹರಿ ಗಾಡಿ ಅವ್ರ ತರಕಾರಿ ಚೀಲಕ್ಕೆ ತಾಗಿ ಕೆಳಗೆ ಬೀಳುತ್ತೆ. ಸಾರಿ ಅಂತ ತರಕಾರಿನ ಎತ್ತಿ ಕೊಡ್ತಾನೆ ಹರಿ. ಆಗ ಅವ್ರು ಹೋಗ್ತಾರೆ. ಆಗ ಹರಿ ಫೋನಲ್ಲಿ ಅವ್ರ ಫೋಟೋನ ನೋಡಿ, ಓ ಮೈಯ ಅಮ್ಮ ಇರ್ಬೋದಾ ಅಂತ ಫಾಲೋ ಮಾಡ್ಕೊಂಡು ಬರ್ತಾನೆ. ಈಚೆ ಮೈಯ ಅಮ್ಮ ಮತ್ತು ಗಂಡ ಜಗಳ ಮಾಡ್ತಿರ್ತಾರೆ. ಆಗ ಹರಿ ಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.